ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. महालक्ष्मी ज्वेलर्स, गोल्ड हब, मेन रोड, गुलबर्गा. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना, एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुन्नाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ. ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್, ಅಡುಗೆ ಮನೆ, ಹಾಲ್, ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ. ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್. ರಸ್ತೆ, ನೀರು, ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ. KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ. ವಾಸಿಸಲು ಸಿದ್ಧವಿರುವ 2 BHK ಕೇವಲ 17,13,000 ರೂಪಾಯಿ ಹಾಗೂ 2.5 BHK 27,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ. ಸುಭದ್ರ ಸೂರಿನಿಂದ SS ಡಿಜಿಟಲ್ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಮಹಾಂತೇಶ್ವರಿ ಕಂಠಿ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯ ಹೀರಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದ ಉದ್ಘಾಟನೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಖಮ್ರುಲ್ ಇಸ್ಲಾಂರಿಂದ ಕಾರ್ಯಕ್ರಮಕ್ಕೆ ಚಾಲನೆ. ಶ್ರೀ ಸ್ವಾಮಿ ಸಮರ್ಥ ಸೇವಾ ಕಲ್ಯಾಣ ಕೇಂದ್ರ ಕಲಬುರಗಿಯಲ್ಲಿ ನಡೆದ ಗೋ ಸಂವರ್ಧನಾ ಮೇಳ. ವಿಕಾಸ್ ಅಕಾಡೆಮಿ ಕಲಬುರಗಿಯ ಸಹಯೋಗದಲ್ಲಿ ಆಯೋಜನೆ. ದಿವಂಗತ ಸರ್ದಾರ್ ಶರಣಗೌಡ ಇನಾಮದಾರ್ ಅವರ ಜನ್ಮ ಶತಮಾನೋತ್ಸವ ಆಚರಣೆ. ಕಲಬುರಗಿಯ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳ ವಿತರಣೆ. ಮಕ್ತಾಪುರದ ಗದ್ದುಗೆ ಮಠದಲ್ಲಿ ನಡೆದ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಕಲಬುರಗಿಯ ಅಣ್ಣಾರಾವ್ ಗಣ್ಮುಖಿ ಕಾಲೇಜಿನಲ್ಲಿ ಕಾರ್ಯಕ್ರಮದ ಆಯೋಜನೆ. ಫೆಬ್ರವರಿ 28ರಂದು ನಡೆಯಲಿರುವ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ. ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಕನ್ನಡ ರಣಧೀರ ಪಡೆಯ RSN ಗೌಡ ಸ್ಪರ್ಧೆ. ಕಲಬುರಗಿಯಲ್ಲಿ ಜರುಗಿದ ರೋಟರಿ ಅಂತಾರಾಷ್ಟ್ರೀಯ 3160 ಜಿಲ್ಲಾ ಸಮಾವೇಶ. ಕೋಟ್ನೂರ್ ಮಠದ ಸಿದ್ದಶ್ರೀ ಡಿವೈನ್ ಪ್ಯಾಲೇಸ್ ನಲ್ಲಿ ಜರುಗಿದ ಕುಟುಂಬಿನಿ. ಕಲಬುರಗಿಯ ಕನ್ನಡ ಭವನದಲ್ಲಿ ನಡೆದ ಒಂದು ದಿನದ ಕಾರ್ಯಾಗಾರ. 67ನೇ ಸಂವಿಧಾನ ದಿನಾಚರಣೆಯ ಕುರಿತು ಕಾರ್ಯಾಗಾರದ ಆಯೋಜನೆ.
ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ 371 ಜೆ ಕಲಂನಿಂದ ಲಾಭವಾಗುತ್ತಿಲ್ಲ. ಈ ಭಾಗದ ವಿದ್ಯಾರ್ಥಿಗಳಿಗೆ -15% ಕೃಪಾಂಕ ನೀಡುವಂತೆ ಎಂಪಿಎಂಎಲ್ಗೆ ಮನವಿ. ಈಗ ಸುದ್ದಿ ಸಮಯದ ವಿವರ. ಕಲಬುರಗಿಯ ಹೀರಾಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಜರುಗಿತು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ, ಅಲ್ ಖಮರ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಲಬುರಗಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಸಂಘ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ 2016ರ ಉದ್ಘಾಟನಾ ಸಮಾರಂಭವು ದಿನಾಂಕ 21/2/2016 ರವಿವಾರದಂದು ಮುಂಜಾನೆ ಕಲಬುರಗಿ ನಗರದ ಹೊರವಲಯದಲ್ಲಿರುವ ಹೀರಾಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜರುಗಿತು. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಖಮರುಲ್ ಇಸ್ಲಾಂ ರವರು ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪೋಲಿಯೋ ಯಾವಾಗ ಆಗ್ತದ? ಬರ್ತ್ನಿಂದ 5 ವರ್ಷ. ಈ 5 ವರ್ಷದಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಡ್ರಾಪ್ಸ್ ಕೊಡಬೇಕು. ಈಗ ನಮ್ಮ ಕರ್ನಾಟಕದಲ್ಲಿ 21ನೇ ತಾರೀಕು ಟುಡೇ 58ನೇ ರೌಂಡ್ ಡ್ರಾಪ್ಸ್ ಕೊಡ್ತಾ ಇದ್ದೀವಿ ಪೋಲಿಯೋ ದಿವಸ. ಈ ಕಾರ್ಯಕ್ರಮವನ್ನು ದಿನಾಂಕ 21/2/2016 ಮುಂಜಾನೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಕಲಬುರಗಿ ನಗರದ ಎಲ್ಲ ಲಸಿಕಾ ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಉದ್ಘಾಟನಾ ಸಮಾರಂಭದಲ್ಲಿ ಜಿಡಿಎ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್, ಚಿಂಚೋಳಿ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್, ಮುಷ್ತಾಕ್ ಅಹಮದ್ ಇಂಜಿನಿಯರ್, ಅಜಿಮುದ್ದೀನ್ ಶಿರ್ನಿ ಫರೋಶ್ ಹಾಗೂ ಸೈಯದ್ ನಜೀರುದ್ದೀನ್ ಮುತವಲ್ಲಿ ಸೇರಿದಂತೆ ಅನೇಕ ಜನರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ 100 ಜನ ಮಹಿಳೆಯರು ತಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆಗಳನ್ನು ಹಾಕಿಸಿಕೊಂಡರು. ಶ್ರೀ ಸ್ವಾಮಿ ಸಮರ್ಥ ಸೇವಾ ಕಲ್ಯಾಣ ಕೇಂದ್ರ ಕಲಬುರಗಿಯಲ್ಲಿ ಗೋ ಸಂವರ್ಧನಾ ಮೇಳ ಜರುಗಿತು. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ವಿಕಾಸ ಅಕಾಡೆಮಿ ಕಲಬುರಗಿಯ ಸಹಯೋಗದಲ್ಲಿ ದಿನಾಂಕ 21 ಫೆಬ್ರವರಿ 2016 ರವಿವಾರದಂದು ಬೆಳಿಗ್ಗೆ ಕಲಬುರಗಿಯ ಹುಮ್ನಾಬಾದ್ ರಿಂಗ್ ರಸ್ತೆಯಿಂದ 9 ಕಿಲೋಮೀಟರ್ ಅಂತರದಲ್ಲಿ ಹುಮ್ನಾಬಾದ್ ಮುಖ್ಯ ರಸ್ತೆಯಲ್ಲಿರುವ ಔರಾದ್ನ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕಲ್ಯಾಣ ಕೇಂದ್ರದಲ್ಲಿ ಗೋ ಸಂವರ್ಧನಾ ಮೇಳ ಜರುಗಿತು. ಮೊದಲಿಗೆ ಬಂದಂತಹ ಅತಿಥಿಗಳಿಗೆ ಶಾಲು ಹೊದಿಸಿ ಹೂಗುಚ್ಛ ನೀಡಿ ಸತ್ಕರಿಸಲಾಯಿತು. ನಂತರ ಭಾರತ ಮಾತೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. अभी समस्या ऐसी है, ये चित्र आपको बता रहा हूँ, ये चित्र देखिए कि हमारे यहाँ से रोज बांग्लादेश जा रहा है. ऑलमोस्ट 15-20,000 कैटल हमारा गोवंश बांग्लादेश कत्ल के लिए अवैध रूप से जाता है, इलीगली ट्रांसपोर्टिंग. दूसरा 50-60,000 भारत में कट रहा है. उससे ज़्यादा भयानक स्थिति ऐसी, हमारा कृषि प्रधान देश है. हम सब जितने लोग जो भी, चूँकि हमारे आप मार्गदर्शक के बुजुर्ग हैं, जब से हम पढ़ रहे हैं तब से बोला कृषि प्रधान देश है. रोटी कपड़ा मकान हमारी पहली आवश्यकता है. जो रोटी देने वाला अन्नदाता किसान है, हम बोल रहे हैं हम आधुनिक युग में है, हम बहुत आगे बढ़ गए, हमने 65-67 साल में कुछ प्रगति की. प्रगति नहीं, हमने कुछ कदम जहाँ बढ़ाए वो बड़ा खतरनाक स्थिति है. ಇದೇ ವೇಳೆ ಗೋ ಸಂವರ್ಧನೆ, ಗೋ ಚಿಕಿತ್ಸೆ ಮತ್ತು ಗವ್ಯ ಉತ್ಪನ್ನಗಳ ಕುರಿತು ಸಂವಾದಗೋಷ್ಠಿಯು ಕೂಡ ಜರುಗಿತು. ಮಹಾರಾಷ್ಟ್ರದ ನಾಗಪುರಿನ ಗೋ ವಿಜ್ಞಾನ ಅನುಸಂಧಾನ ಕೇಂದ್ರದ ನಿರ್ದೇಶಕ ಸುನಿಲ್ ಮಾನ್ಸಿಂಕಾ, ತೆಲಂಗಾಣ ಸಿಕಿಂದ್ರಾಬಾದ್ನ ಇಸ್ಕಾನ್ ಕೇಂದ್ರದ ಅಧ್ಯಕ್ಷ ಡಾಕ್ಟರ್ ಸಹದೇವ್ ದಾಸ್ ಹಾಗೂ ಆಂಧ್ರಪ್ರದೇಶದ ಭಾರತೀಯ ಗೋವಂಶ ರಕ್ಷಣಾ ಪರಿಷತ್ನ ಅಧ್ಯಕ್ಷ ವೈದ್ಯಶ್ರೀ ಜಯಕೃಷ್ಣ ಎಂಡಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಶ್ರೀ ಸ್ವಾಮಿ ಸಮರ್ಥ ಸೇವಾ ಕಲ್ಯಾಣ ಕೇಂದ್ರ ಔರಾದ್ ಬಿಯ ಅಧ್ಯಕ್ಷ ಎಸ್ ಎನ್ ಪುಣ್ಯಶೆಟ್ಟಿಯವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು.
ರಾಜ್ಯಸಭಾ ಸದಸ್ಯರು ಹಾಗೂ ವಿಕಾಸ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂರವರು ಸೇರಿದಂತೆ ವಿಕಾಸ ಅಕಾಡೆಮಿಯ ವಿಶ್ವಸ್ತ ಮಾರ್ತಂಡ ಶಾಸ್ತ್ರಿ ವಿ ಶಾಂತರೆಡ್ಡಿ ಹಾಗೂ ನೂರಾರು ಜನರು ಭಾಗವಹಿಸಿದ್ದರು. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಹಾಗೂ ವಿಕಾಸ ಅಕಾಡೆಮಿ ಕಳೆದ ಹಲವಾರು ವರ್ಷಗಳಿಂದ ಹೈದರಾಬಾದ್ ಕರ್ನಾಟಕದ ಸಮಗ್ರ ವಿಕಾಸಕ್ಕಾಗಿ ತನ್ನದೇ ಆದಂತಹ ವಿಶಿಷ್ಟ ಶೈಲಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸಮಗ್ರ ವಿಕಾಸದ ಒಂದು ಪ್ರಮುಖ ಅಂಗ ಕೃಷಿ. ಕೃಷಿಯಲ್ಲಿ ಸಾವಯವ ಕೃಷಿ ಇರಬಹುದು ಅಥವಾ ಯಾವುದೇ ರೀತಿಯ ಕೃಷಿ, ನಾವು ರಾಸಾಯನಿಕ ಗೊಬ್ಬರಗಳ ಹಾಕಲಾರ್ದೇ ಸಾವಯವ ಬೆಳೆ ಬೆಳಿಬೇಕು ಅಂದರೆ ಅದಕ್ಕೆಲ್ಲ ಪ್ರಮುಖವಾದಂತಹ ಅದಕ್ಕೆ ಬೇಸಿರೋದು ನಮ್ಮ ದೇಶಿ ಆಕಳು. ಆಕಳು ಅಂತಂದರೆ ಯಾವುದೇ ರೀತಿಯ ವಿದೇಶಿ ಆಕಳಲ್ಲ, ಶುದ್ಧವಾದಂತಹ ದೇಶಿ ಆಕಳು. ನಮ್ಮ ವಿಕಾಸ ಅಕಾಡೆಮಿ ಮತ್ತು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಈ ದೇಶಿ ಆಕಳನ್ನು ಮತ್ತೊಂದು ಸರ್ತಿ ಜನರಿಗೆ ಪರಿಚಯ ಮಾಡಿಕೊಡ್ಬೇಕು, ಅದರ ಬಳಕೆ ಹೆಚ್ಚಾಗಬೇಕು. ಅದರ ಹಾಲು, ಅದರ ಗವ್ಯ ಪದಾರ್ಥಗಳ ಬಳಕೆಯಿಂದ ನಮ್ಮ ಆರೋಗ್ಯ ಮತ್ತು ನಮ್ಮ ಆರ್ಥಿಕತೆಗೆ ತುಂಬ ಬಲ ಬರುತ್ತದೆ. ದಿವಂಗತ ಸರ್ದಾರ್ ಶರಣಗೌಡ ಇನಾಮದಾರ್ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ರೋಗಿಗಳಿಗೆ ಹಣ್ಣುಗಳನ್ನು ವಿತರಿಸಲಾಯಿತು. ಮಾಜಿ ಶಾಸಕರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದ ದಿವಂಗತ ಸರ್ದಾರ್ ಶರಣಗೌಡ ಇನಾಮದಾರ್ ಅವರ 100ನೇ ಜನ್ಮದಿನದ ಅಂಗವಾಗಿ ದಿನಾಂಕ 21/2/2016 ರವಿವಾರದಂದು ಕಲಬುರಗಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣು ಮತ್ತು ಹಾಲನ್ನು ವಿತರಿಸಲಾಯಿತು. ಇವತ್ತಿನ ದಿವಸ ನಮ್ಮ ತಂದೆಯವರು 100 ವರ್ಷದ ಹುಟ್ಟಿದಹಬ್ಬ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅವರ ಆತ್ಮಶಾಂತಕ್ಕಾಗಿ ಅವರು ಬಡವರ ಬಗ್ಗೆ ಮತ್ತು ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಕಾಳಜಿ ವಹಿಸ್ತಿದ್ರು. ಅದರ ಸಲುವಾಗಿ ಇವತ್ತಿನ ದಿವಸ ಎಲ್ಲ ಹೆಣ್ಣುಮಕ್ಕಳು ತಾಯಂದಿರಿಗೆ, ಅಕ್ಕ ತಂಗಿಯಂದಿರಿಗೆ ಅವರ ವತಿಯಿಂದ ಹಣ್ಣುಗಳನ್ನು ನಾವು ಕೊಡ್ತಾ ಇದ್ದೀವಿ. ಬಹಳ ತೀವ್ರವಾಗಿ ಎಲ್ಲರಿಗೂ ಆರಾಮಾಗಿ ಸುರಕ್ಷಿತವಾಗಿ ತಮ್ಮ ಮನೆಗೆ ತಾವು ಹೋಗಬೇಕು. ಈ ಸಂದರ್ಭದಲ್ಲಿ ದಿವಂಗತ ಶರಣಗೌಡ ಇನಾಮದಾರ್ ಅವರ ಹಿರಿಯ ಸುಪುತ್ರ ವಿಜಯ್ ಕುಮಾರ್ ಇನಾಮದಾರ್, ಅವರ ಧರ್ಮಪತ್ನಿಯಾದ ಶ್ರೀಮತಿ ಕುಮತಾ ವಿಜಯ್ ಕುಮಾರ್, ಹೈದರಾಬಾದ್ ಕರ್ನಾಟಕ ಸ್ವಾತಂತ್ರ್ಯ ಯೋಧರ ಸಂಘದ ಅಧ್ಯಕ್ಷ ಡಾಕ್ಟರ್ ಮಾಣಿಕಪ್ಪ ಪಾಟೀಲ್, ಚೆನ್ನಪ್ಪ ಮಠ್, ಶಂಕರಪ್ಪ ಹುಗ್ಗಿ, ಗುರುಶಾಮ್ ಹಿರೇಮಠ್, ಶ್ರೀಕಾಂತ್ ಭೈರಾಮಡ್ಗಿ, ರಮೇಶ್ ಕೇರಿಶೆಟ್ಟಿ ಹಾಗೂ ಶಿವರಾಜ್ ಸ್ವಾಮಿ ಹಿರೇಮಠ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುತ್ತದೆ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह हुंडई में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना, Elantra, Creta, SUV में Santa Fe मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह हुंडई में. एड्रेस शाह हुंडई, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह हुंडई. ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ. ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್, ಅಡುಗೆ ಮನೆ, ಹಾಲ್, ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ. ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್. ರಸ್ತೆ, ನೀರು, ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ. KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ. ವಾಸಿಸಲು ಸಿದ್ಧವಿರುವ 2 BHK ಕೇವಲ 17,00,000
13,000 ರೂಪಾಯಿ ಹಾಗೂ 2.5 BHK 22,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ. ಸುಭದ್ರ ಸೂರಿನಿಂದ ಸುಖಮಯ ಜೀವನ. ಫ್ಲಾಟ್ಗಳ ವಿಳಾಸ ಶೋರ್ ಗುಂಬಸ್ ಹತ್ತಿರ, ಡಬರವಾದಿ ಕ್ರಾಸ್, ರಿಂಗ್ ರಸ್ತೆ, ಕಲಬುರಗಿ. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕಲಬುರಗಿಯ ಅಣ್ಣಾರಾವ್ ಗಣ್ಮುಖಿ ಕಾಲೇಜಿನಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಜರುಗಿತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ನ್ಯಾಯವಾದಿಗಳ ಸಂಘ ಹಾಗೂ ಅನನ್ಯ ಮಹಿಳಾ ಕೇಂದ್ರ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮವು ಕಲಬುರಗಿಯ ಮಕ್ತಂಪುರದಲ್ಲಿರುವ ಗದ್ದುಗೆ ಮಠದ ಅಣ್ಣಾರಾವ್ ಗಣ್ಮುಖಿ ಕಾಲೇಜಿನಲ್ಲಿ ದಿನಾಂಕ 21/2/2016 ಬೆಳಿಗ್ಗೆ ಜರುಗಿತು. ಮಕ್ತಂಪುರ ಗುರುಮಠದ ಶ್ರೀ ಶಿವಾನಂದ ಸ್ವಾಮಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಒಂದನೇ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿಯ ಪ್ರಭಾರಿ ಸದಸ್ಯ ಕಾರ್ಯದರ್ಶಿ SL ಚೌಹಾಣ್ ರವರು ಉದ್ಘಾಟಕರಾಗಿ ಆಗಮಿಸಿದ್ದರು. ಎಜಿಸಿ ಮಕ್ತಂಪುರದ ಪ್ರಾಂಶುಪಾಲರಾದ ಶಿವರಾಜ್ ನಂದಗಾಂವ್ ರವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ನ್ಯಾಯವಾದಿಗಳಾದ ಶ್ರೀದೇವಿ ಸಿ ನರೋಣ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಸರ್ಸಿಜಾ ರಾಜನ್, PN ಕಪನೂರ್ ಸೇರಿದಂತೆ ಹಲವಾರು ಜನ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ನಮ್ಮ ಕರ್ತವ್ಯಗಳನ್ನು, ಜವಾಬ್ದಾರಿಯನ್ನು ನಿಭಾಯಿಸುವಂತಹ ಹೋರಾಟ ಆಗಲಿ ಪ್ರತಿಭಟನೆ ಆಗಲಿ ಮಾಡೋದಿಲ್ಲ. ಯಾಕೆ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ. ನಮ್ಮ ಮನಸ್ಸಿನಲ್ಲಿ ಬರುವಂಥದ್ದು ಮೊಟ್ಟ ಮೊದಲಿಗೆ ನಮ್ಮ ಹಕ್ಕಿನ ಜೊತೆ ಕರ್ತವ್ಯ ಇದೆ ಅನ್ನೋದನ್ನು ನಾವು ಮರೆತು ಬಿಡ್ತೀವಿ. RSN ಗೌಡರವರು ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ. ಬರುವ ಫೆಬ್ರವರಿ 28ರಂದು ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ ನಡೆಯಲಿದ್ದು, ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಕನ್ನಡ ರಣಧೀರ ಪಡೆಯ ನಾಯಕ RSN ಗೌಡರವರು ಸ್ಪರ್ಧಿಸಿದ್ದು, ತಮ್ಮನ್ನ ಬೆಂಬಲಿಸಿ ಗೆಲ್ಲಿಸುವಂತೆ ಅವರು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಕವಿತೆಯಲ್ಲಿ ಕವನ ಗೀಚಿಬಿಟ್ಟು ಭ್ರಮಾಲೋಕದಲ್ಲಿ ಸೃಷ್ಟಿ ಮಾಡಿದವನಲ್ಲ ನಾನು. ಬದುಕಿನ ಹೋರಾಟಕ್ಕೆ ಕನ್ನಡಿಗರಿಗೆ ಅವರು ಮುಂಬೈ ಕರ್ನಾಟಕದವರು, ಬೆಳಗಾವಿಯವರು ಅಥವಾ ಬೀದರ್ನವರು ಅಥವಾ ಕೋಲಾರದವರು ಅಂತ ತಾರತಮ್ಯ ಮಾಡಿದವನಲ್ಲ. ಅಖಂಡ ಕರ್ನಾಟಕ ನನ್ನ ಕಾರ್ಯಕ್ಷೇತ್ರ. ಕರ್ನಾಟಕದ ಕನ್ನಡಿಗರ ಎಲ್ಲ ಸಮಸ್ಯೆಗಳು ನನ್ನ ವೈಯಕ್ತಿಕ ಸಮಸ್ಯೆಗಳು ಅಂತೇಳಿ ಭಾವಿಸಿ ಕೆಲಸ ಮಾಡಿದವನು. ಈ ಪತ್ರಿಕಾಗೋಷ್ಠಿಯಲ್ಲಿ ಲಕ್ಷ್ಮಣ್ ರಾವ್, ಎಂ ಬ್ರಹ್ಮಪಾಲ್, ಕಡ್ಕೆ, ಜೈನ್, ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿಯ ಕೋಟ್ನೂರ್ ಮಠದ ಸಭಾಂಗಣದಲ್ಲಿ ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲಾ ಸಮಾವೇಶ ಜರುಗಿತು. ರೋಟರಿ ಅಂತಾರಾಷ್ಟ್ರೀಯ 3160 ಜಿಲ್ಲಾ ಸಮಾವೇಶ ಕುಟುಂಬಿನಿಯು ಕಲಬುರಗಿ ನಗರದ ಜೇವರ್ಗಿ ರಸ್ತೆಯಲ್ಲಿನ ಕೋಟ್ನೂರ್ ಮಠದ ಸಿದ್ಧಶ್ರೀ ಡಿವೈನ್ ಪ್ಯಾಲೇಸ್ ಸಭಾಗೃಹದಲ್ಲಿ ರವಿವಾರ ದಿನಾಂಕ 21/2/2016 ಜರುಗಿತು. ಈ ಸಮಾವೇಶದಲ್ಲಿ ಆಂಧ್ರಪ್ರದೇಶದ 8 ಜಿಲ್ಲೆಗಳು ಸೇರಿದಂತೆ ಕಲಬುರಗಿಯ ಒಟ್ಟು 1200 ಜನ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಎಲ್ಲ ಜಿಲ್ಲೆಗಳ ರೋಟರಿಯನ್ಗಳು ಮಾಡುತ್ತಿರುವ ಸಮಾಜ ಸೇವೆಗಳನ್ನ ಎಲ್ಲರಿಗೂ ತಿಳಿಪಡಿಸುವ ಉದ್ದೇಶದಿಂದ ಈ ಸಮಾವೇಶವನ್ನು ಏರ್ಪಡಿಸಲಾಗಿತ್ತು. ಈ ಸಮಾವೇಶದಲ್ಲಿ ರೋಟರಿಯನ್ಗಳಾದ ಡಾಕ್ಟರ್ ಪವನ್, ಡಾಕ್ಟರ್ ಸುನೀತಾ, ಮುರಳೀಧರ್ ರಾವ್, ಡಾಕ್ಟರ್ ಹರೀಶ್ ಹಂಡೆ, ಮಾರುತಿರಾವ್ ಪವಾರ್, ಮಾಣಿಕ್ ಪವಾರ್, ಜಿಲ್ಲಾ ರಾಜ್ಯಪಾಲ ಡಾಕ್ಟರ್ ಗೌತಮ್ ಜಹಾಗೀರ್ದಾರ್, ಅಶೋಕ್ ಮಡ್ಗಿ, ಕೃಷ್ಣಾಜಿ ಘನಾತೆ, ಸಂದೀಪ್ ಜವಳ್ಕರ್, ಜಗದೀಶ್ ಮಾಲು, ಅಂಬಿಕೇಶ್ವರ್ ಸುತ್ರಾವೆ, ಚಂದ್ರಶೇಖರ್ ಗೌಡ ಪಾಟೀಲ್, ರಾಮಚಂದ್ರ ಶಾನ್ಭೋಗ್, ಡಾಕ್ಟರ್ ಅರ್ಷದ್ ಹುಸೇನ್ ಹಾಗೂ ಸಂಜು ಕುಮಾರ್ ಭೂಸಾ ಸೇರಿದಂತೆ ಇತರೆ ಸದಸ್ಯರು ಭಾಗವಹಿಸಿದ್ದರು. ಕಲಬುರಗಿಯ ಕನ್ನಡ ಭವನದಲ್ಲಿ 67ನೇ ಸಂವಿಧಾನದ ದಿನಾಚರಣೆ ಕುರಿತು ಕಾರ್ಯಾಗಾರ ಜರುಗಿತು. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಹಾಗೂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕಲಬುರಗಿ ವಿಭಾಗ 2ರ ವತಿಯಿಂದ 67ನೇ ಸಂವಿಧಾನ ದಿನಾಚರಣೆಯ ಕುರಿತು ಒಂದು ದಿನದ ಕಾರ್ಯಾಗಾರವನ್ನ ರವಿವಾರ ದಿನಾಂಕ 21/2/2016 ಬೆಳಿಗ್ಗೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು.
ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಎಂ ಎಕ್ಕಂಚಿಯವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಿದ್ದಪ್ಪ ಪಾಲ್ಕಿಯವರು ಉದ್ಘಾಟಕರಾಗಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ನಾವು ಆಚರಣೆಗಳನ್ನು ಏನು ಕೈಗೊಳ್ತೀವಿ ಅದನ್ನು ಜಾರಿಗೆ ತರಕ್ಕೆ ನಾವೇ ಕಾರಣಗಳು, ಬೇರೆ ಯಾರೂ ಅಲ್ಲ ಅನ್ನೋದನ್ನು ನಾನು ತಮ್ಮಲ್ಲಿ ತಿಳಿಸಬಯಸ್ತೇನೆ. ಯಾಕಂದರೆ ಪ್ರತಿಯೊಂದು ಹಕ್ಕನ್ನು ನಮ್ಮ ಸಂವಿಧಾನದ ಮೂಲಕ ಪ್ರಜೆಗಳಿಗೆ ನೀಡಿದ್ದಾರೆ ನಮ್ಮ ಬಾಬಾ ಸಾಹೇಬರು. ಹಾಗಾಗಿ ಆ ಎಲ್ಲ ಕಾರ್ಯಕ್ರಮಗಳನ್ನು, ಆ ಎಲ್ಲ ಜಾರಿಗೆಗೊಳಿಸತಕ್ಕಂಥ ಎಲ್ಲ ಸೂತ್ರಗಳನ್ನು ನಾವುಗಳೇ ನಮ್ಮ ಮುಖಾಂತರ, ನಮ್ಮ ವೋಟ್ ಕೊಡೋ ಮುಖಾಂತರ ಅಥವಾ ಜಾಗೃತಿಗೊಳಿಸುವ ಮುಖಾಂತರ ಜಾರಿಗೆ ತರಬೇಕಾಗಿದೆ. ಶಿವಪುತ್ರ ಬೆಳಂಗಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಐಸಿ ಹೊಸಮನಿ, ಶಿವಶಾಂತ್ ಮುನ್ನಳ್ಳಿ, ರಾಮಚಂದ್ರ ಹಯ್ಯಾಳ್ಕರ್, ಬಿಎ ಕಾಂಬಳೆ, ಸಿದ್ದಣ್ಣ ಕಣ್ಣೂರ್ ಅತಿಥಿಗಳಾಗಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ವಿ ಶಂಕರಪ್ಪ, ವೀರಭದ್ರಪ್ಪ ಅರಿಕೇರಿ ಹಾಗೂ ನಾಗರಾಜ್ ಐಹೊಳೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಕೃಪಾಂಕಗಳನ್ನು ನೀಡುವಂತೆ ಪ್ರೊಫೆಸರ್ ಎಂಬಿ ಅಂಬಲಗಿ ಮನವಿ ಮಾಡಿದ್ದಾರೆ. ಹೈದರಾಬಾದ್ ಕರ್ನಾಟಕ ಪ್ರದೇಶದ ಟಿಇಟಿ ಅಭ್ಯರ್ಥಿಗಳಿಗೆ 371 ಜೆ ಕಲಂನ ಲಾಭವಾಗುತ್ತಿಲ್ಲ. ಹೀಗಾಗಿ ಈ ಭಾಗದ ಟಿಇಟಿ ಪರೀಕ್ಷಾರ್ಥಿಗಳಿಗೆ ಟಿಇಟಿಯಿಂದ ವಿನಾಯಿತಿ ನೀಡಿ ನೇರವಾಗಿ ಸಿಇಟಿ ಬರೆಯಲು ಅವಕಾಶ ಮಾಡಿಕೊಡಬೇಕು ಅಥವಾ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅರ್ಹತೆ ಪರೀಕ್ಷೆಗಳನ್ನು ಬರೆದಿರುವ ಅಭ್ಯರ್ಥಿಗಳಿಗೆ 15% ಕೃಪಾಂಕಗಳನ್ನು ಕೊಡಬೇಕು ಎಂದು ಪ್ರೊಫೆಸರ್ ಎಂಬಿ ಅಂಬಲಗಿ ಮನವಿ ಮಾಡಿದ್ದಾರೆ. ಹೈದರಾಬಾದ್ ಕರ್ನಾಟಕ ಪ್ರದೇಶದ ಟಿಇಟಿ ಪರೀಕ್ಷಾರ್ಥಿಗಳು ಇವತ್ತು ನಿರಾಶಾದಾಯಕದಲ್ಲಿ ಇದ್ದಾರೆ. ಕಾರಣ ಇಷ್ಟೇ, ಟಿಇಟಿ ಪರೀಕ್ಷೆಯಲ್ಲಿ ಎಲಿಜಿಬಿಲಿಟಿ ಆಗಲಿಕ್ಕೆ 60% ಮತ್ತು 55% ಮಾಡಿರೋದ್ರಿಂದ ಅನೇಕ ವಿದ್ಯಾರ್ಥಿಗಳು 1 ರಿಂದ 5 ಅಂಕಗಳಲ್ಲಿ ಫೇಲ್ಯೂರ್ ಆಗಿದ್ದಾರೆ ಮತ್ತು ಅವರು ಇವತ್ತು ಪರೀಕ್ಷೆ ಸಿಇಟಿ ಬರೀಬೇಕಾದ್ರೆ ಸಾಧ್ಯ ಆಗ್ತಾಯಿಲ್ಲ. ಅದಕ್ಕಾಗಿ 371 ಜಾರಿ ಮಾಡಿದ ಮ್ಯಾಗ 371 ಲಾಭ ನಮಗೆ ಆಗ್ತಾಯಿಲ್ಲ. ಹಾಗಾಗಿ 371 ಲಾಭ ಆಗಬೇಕಾದ್ರೆ ಒಂದು ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಟಿಇಟಿ ಪರೀಕ್ಷಾರ್ಥಿಗಳಿಗೆ 371 ಅನ್ವಯ ಟಿಇಟಿಯನ್ನು ವಿನಾಯಿತಿ ನೀಡಿ ನೇರವಾಗಿ ಸಿಇಟಿ ಬರಲಿಕ್ಕೆ ಅವಕಾಶ ಕೊಡಬೇಕು. ಒಂದು ಇಲ್ಲಪ್ಪ ಅಂದರೆ ಈಗಾಗಲೇ ಸರ್ಕಾರ 371 ಗೈಡ್ಲೈನ್ಸ್ ಪ್ರಕಾರ ಒಂದು ಗೆಜೆಟ್ದಲ್ಲಿ ಒಂದು ಹೇಳೋದ ಏನು ಹೇಳೋದಂದ್ರೆ, ಅಭ್ಯರ್ಥಿಗಳು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದ ಪರೀಕ್ಷೆಯಲ್ಲಿ ಅರ್ಹತೆ ಪರೀಕ್ಷೆಯನ್ನು ಬರೀತಾರೆ ಅವರಿಗೆ ಕೃಪಾಂಕಗಳನ್ನು ಕೊಡಬೇಕು ಅಂತೇಳಿ. ಆ ದೃಷ್ಟಿಯಿಂದ ನಮ್ಮ ಭಾಗದ ಮಕ್ಕಳಿಗೆ ಟಿಇಟಿ ಪರೀಕ್ಷೆಯಲ್ಲಿ ಕೃಪಾಂಕಗಳನ್ನು ಕೊಡಬೇಕು 15%. ಬನ್ನಿ ಕಮರುಲ್ ಇಸ್ಲಾಂ ಅವರು ಭೇಟಿಯಾದಾಗ ಅವರು ಕೂಡ ಹೇಳ್ಯಾರ, ಹಿಂದುಳಿದಂಥ ಮತ್ತು ಅಲ್ಪಸಂಖ್ಯಾತರಿಗೆ 35-40 ಇಡಬೇಕು, 40-45 ಬ್ಯಾಕ್ವರ್ಡ್ಸ್ ಇರಬೇಕು, ನಂತರ 45 ಜನರಲ್ ಮೆರಿಟ್ ಇಡಬೇಕು. ಈ ರೀತಿಯಿಂದ ಕೃಪಾಂಕಗಳು ಕೊಟ್ಟರೆ ನಮ್ಮ ಭಾಗದ ಟಿಇಟಿ ಮಕ್ಕಳಿಗೆ ಅನುಕೂಲ ಆಗ್ತದೆ. ಅದಕ್ಕೆ ಆ ದೃಷ್ಟಿಯಿಂದ ಸರ್ಕಾರಕ್ಕೆ ಇನ್ನೊಂದು ಸಲ ಬೆನ್ನತ್ತಬೇಕು ಅಂತೇಳಿ ಮತ್ತೊಂದು ಸಲ ಮನವಿ ಕೊಡ್ತಾಯಿದ್ದೀವಿ. ಅವರು ಒಂದು ವೇಳೆ ಒಪ್ಪಲಿಲ್ಲ ಮಾಡಲಿಲ್ಲ ನೇರವಾಗಿ ನಾವು ಕೋರ್ಟಿಗೆ ಹೋಗಲಿಕ್ಕೆ ಸಿದ್ಧರಾಗಿದ್ದೀವಿ. ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಸರಿ ಉತ್ತರ ಕಳಿಸಿ ಮಕ್ಕಳ ಸ್ಟೂಡೆಂಟ್ಗಳ ಭವಿಷ್ಯವನ್ನು ಜೊತೆ ಚೆಲ್ಲಾಟ ಆಡಬೇಡ್ರಿ. ಅದೊಂದು ದೊಡ್ಡ ಭವಿಷ್ಯ ಅದ, ಮುಂದೆ ಸಿಇಟಿ ಕೊಡ್ಲಿಕ್ಕೂ ನಮ್ಗೆ ಹೆಲ್ಪ್ ಆಗ್ತದೆ. ಆದಷ್ಟು ಸರಿ ಉತ್ತರ ಕಳಿಸಿದ್ರೆ ನಮಗೆ ಮುಂದೆ ಸಿಇಟಿ ಬರಲಿಕ್ಕೆ ಅನುವು ಮಾಡಿಕೊಡ್ರಿ ಅಂತ ಕೇಳಿಕೊಳ್ಳುತ್ತೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಕಲಬುರಗಿಯ ಹೀರಾಪುರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದ ಉದ್ಘಾಟನೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕಮರುಲ್ ಇಸ್ಲಾಂರಿಂದ ಕಾರ್ಯಕ್ರಮಕ್ಕೆ ಚಾಲನೆ. ಶ್ರೀ ಸ್ವಾಮಿ ಸಮರ್ಥ ಸೇವಾ ಕಲ್ಯಾಣ ಕೇಂದ್ರ ಕಲಬುರಗಿಯಲ್ಲಿ ನಡೆದ ಗೋ ಸಂವರ್ಧನಾ ಮೇಳ. ವಿಕಾಸ್ ಅಕಾಡೆಮಿ ಕಲಬುರಗಿಯ ಸಹಯೋಗದಲ್ಲಿ ಆಯೋಜನೆ. ದಿವಂಗತ ಸರ್ದಾರ್ ಶರಣಗೌಡ ಇನಾಮದಾರ್ ಅವರ ಜನ್ಮ ಶತಮಾನೋತ್ಸವ ಆಚರಣೆ. ಕಲಬುರಗಿಯ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳ ವಿತರಣೆ. ಮಕ್ತಾಪುರದ ಗದ್ದುಗೆ ಮಠದಲ್ಲಿ ನಡೆದ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಕಲಬುರಗಿಯ ಅಣ್ಣಾರಾವ್ ಗಣ್ಮುಖಿ ಕಾಲೇಜಿನಲ್ಲಿ ಕಾರ್ಯಕ್ರಮದ ಆಯೋಜನೆ. ಫೆಬ್ರವರಿ 28ರಂದು ನಡೆಯಲಿರುವ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ. ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಕನ್ನಡ ರಣಧೀರ ಪಡೆಯ ಆರ್ಎಸ್ಎನ್ ಗೌಡ ಸ್ಪರ್ಧೆ. ಕಲಬುರಗಿಯಲ್ಲಿ ಜರುಗಿದ ರೋಟರಿ ಅಂತಾರಾಷ್ಟ್ರೀಯ 3160 ಜಿಲ್ಲಾ ಸಮಾವೇಶ. ಕೋಟ್ನೂರ್ ಮಠದ ಸಿದ್ದಶ್ರೀ ಡಿವೈನ್ ಪ್ಯಾಲೇಸ್ನಲ್ಲಿ ಜರುಗಿದ ಕುಟುಂಬಿನಿ. ಕಲಬುರಗಿಯ ಕನ್ನಡ ಭವನದಲ್ಲಿ ನಡೆದ 1 ದಿನದ ಕಾರ್ಯಾಗಾರ. 67ನೇ ಸಂವಿಧಾನ ದಿನಾಚರಣೆಯ ಕುರಿತು ಕಾರ್ಯಾಗಾರದ ಆಯೋಜನೆ. ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ 371 ಜೆ ಕಲಂನಿಂದ ಲಾಭವಾಗುತ್ತಿಲ್ಲ. ಈ ಭಾಗದ ವಿದ್ಯಾರ್ಥಿಗಳಿಗೆ 15% ಕೃಪಾಂಕ ನೀಡುವಂತೆ ಎಂಬಿ ಅಂಬಲಗಿ ಮನವಿ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह हुंडई में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना, एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह हुंडई में. एड्रेस शाह हुंडई, चंद्रशील LLP, हुन्नाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह हुंडई. ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ. ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್, ಅಡುಗೆ ಮನೆ, ಹಾಲ್, ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ. ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್. ರಸ್ತೆ, ನೀರು, ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ. KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ. ವಾಸಿಸಲು ಸಿದ್ಧವಿರುವ 2 BHK ಕೇವಲ 17,13,000 ರೂಪಾಯಿ ಹಾಗೂ 2.5 BHK 27,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ. ಸುಭದ್ರ ಸೂರಿನಿಂದ ಸುಖಮಯ ಜೀವನ. ಫ್ಲಾಟ್ಗಳ ವಿಳಾಸ: ಶೋರ್ ಗುಂಬಸ್ ಹತ್ತಿರ, ದಬರಾಬಾದಿ ಕ್ರಾಸ್, ರಿಂಗ್ ರಸ್ತೆ, ಕಲಬುರಗಿ.